ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ತುಂಬ ವಿಶೇಷವುಳ್ಳ ಒಂದು ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಅದೇ ಒಡಗೂರು ಗೇಟಲ್ಲಿರುವಂಥ ಶನಿಮಹಾತ್ಮನ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ಆ ದೇವರ ದರ್ಶನ ಪಡೆದು ಮತ್ತು ಈ ದೇವಾಲಯದ ಇತಿಹಾಸವನ್ನು ತಿಳ್ಕೊಂಡು ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ತುಂಬ ವಿಶೇಷವಾದ ದೇವಾಲಯ ದರ್ಶನಕ್ಕೆ ಬನ್ನಿ ಹೋಗೋಣ. ಶಂಕರ ಪ್ರಸಾದ್ ಅರ್ಚಕರೇ ನಮಸ್ಕಾರ. ಸ್ವಾಮಿ, ನಮ್ಗೆ ಈ ದೇವಸ್ಥಾನದ ಹಿನ್ನೆಲೆಯನ್ನು ಮೊದಲಿಗೆ ತಿಳಿಸ್ಕೊಡಿ, ಆಮೇಲೆ ಅಮಾವಾಸ್ಯೆ ಬಗ್ಗೆ, ಇದ್ರ ಬಗ್ಗೆ ಮತ್ತು ಶನಿಮಹಾತ್ಮನ ಜನನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ದೇವಸ್ಥಾನದ ಹಿನ್ನೆಲೆ ಇಲ್ಲಿ ಹೆಂಗ್ ಬಂತು ಅಂತ. ಇದು ಬರೀ ಕಾಡಿತ್ತು, ಬರೀ ಮರಗಿತ್ತು. ಒಬ್ಬ ಚಿಕ್ಕದಾಗಿ ಒಬ್ಬ ಯಾರೋ ಹೋಟ್ಲ್ ಹಾಕೊಂಡಿದ್ರು. ನಾವು ಚಿಕ್ಕ ಹುಡುಗಾಗ ನಮ್ಮ ತಂದೆಯವರು ಊರೊಬ್ಬ ಬರಂಗಿರಪ್ಪ, ಅವರೆಲ್ಲ ಹಿರಿಯರಿದ್ದು ಪಟೇಲ್ ಮನೆಯಪ್ಪ ಹಿರಿಯರಿದ್ದು ದೊಡ್ಡವರು. ಆ ಇರ್ತಾಗ ಒಬ್ಬ ಸ್ಟಾಫ್ ಬಂದು ಒಂದು ತ್ರಿಶೂಲ ಹಿಡ್ಕೊಂಡು ಬಂದು, ಅಪ್ಪ ಏನಾದ್ರು ಹೊಟ್ಟೆ ಕೊಡು ಅಂತ ಹೇಳಿದಂತೆ. ನಾವು ಹೊಟ್ಟನ್ನ ಏನು ಇಲ್ಲ ಅಂದಿದ್ದಾರೆ ಅವರು. ಬಿಸಿ ಗಂಜಿ ಇದೆ ಕುಡಿತೀನಿ ಅಂತ ಹೌದು. ಅವಾಗೇನು ಆಗಿದ್ದಿಲ್ಲ ಪಾಪ, ಅವ್ರಿಗೂ ಗಂಜಿ ಇದೆ, ಆ ಗಂಜಿನ ಕೊಡಪ್ಪ ಅಂದ್ರೆ ಬಿಸಿ ಗಂಜಿ ಕುಡಿತಾರೆ. ತ್ರಿಶೂಲ ಸುತ್ತಿದ್ದು ಇದು ಈ ಜಮೀನು ಇವು ಸುತ್ತು ಎಲ್ಲ ಆ ಮರದಿಂದ 3 ರೌಂಡ್ ಹಾಕಿದ್ದಾರೆ. 3 ರೌಂಡ್ ಹಾಕಿ ಇದೊಂದು ದೇವಸ್ಥಾನ ಆಗತ್ತೆ, ಶನಿ ದೇವಸ್ಥಾನ ಆಗತ್ತೆ ಅಂತ ಮಾಯ ಆಗಿದೆ. ಅವರೇ ಹೇಳಿರೋದು ಮುನ್ನೋಡಿ ನೋಡುದು. ಅದು ಗಡ್ಡ ಬಿಟ್ಟು ಜೋರಾಗಿದ್ರು ಅಂತ ಇದು ತ್ರಿಶೂಲ ಇದು ಹಾಕಿದ್ದಾರೆ. ದೇವರ ಮುಂದೆನೇ ಇದೆ ತ್ರಿಶೂಲ. ಅದು ಇವಾಗೂ ಇದೆ. ಅದು ಯಾರು ಕರ್ಸಕ್ಕೂ ಆಗಲ್ಲ, ಕರ್ದೋದು ಇಲ್ಲ. ತ್ರಿಶೂಲ ಹಾಕಿದ್ರೆ ನಮ್ಮೂರು ಇದೆಲ್ಲ ಬಂದು ಹಿಂಗೆ ಯಾರು ಹಾಕು ಕಳಿಯೋನು ಶನಿ ದೇವಸ್ಥಾನ ಚಿಕ್ಕದಾಗಿ ತಂದೈತಿ. ಆಮೇಲೆ ಪ್ರತಿಷ್ಠಾಪನೆ 1978ರಲ್ಲಿ ಪ್ರತಿಷ್ಠಾಪನೆ. 1978 ಪ್ರತಿಷ್ಠಾಪನೆ ಆಗಂದು ಊರಿನವರು ಸುತ್ತಮುತ್ತ ಗ್ರಾಮಸ್ಥರು ಬೇರೆ ಕಡೆ ಎಲ್ಲ ದೇವಸ್ಥಾನ ಕಟ್ಟಿ ನಿರ್ಮೂಲ ಮಾಡಿ ಎಲ್ಲ ಮಾಡಿದ್ದಾರೆ. ಅವರಿಂದ ಪೂಜಾ ಕಾರ್ಯಕ್ರಮ ಚೆನ್ನಾಗಿ ನಿಂತ್ಕೊಂಡೆ ಬರ್ತಾ ಇದ್ದಾರೆ. ಭಗವಂತ ಬಂದವ್ರಿಗೆಲ್ಲ ಒಳ್ಳೇದು ಆಗಿದೆ, ಎಲ್ಲ ಅನುಕೂಲನೂ ಮಾಡಿದ್ದಾರೆ. ಕುಳಿತುವಾಗಂದ್ರೆ ಅವರು ಹೋಟ್ಲ್ ಇಟ್ಕೊಂಡಿದ್ರಲ್ಲ ಅವರು ಅವ್ರಿಲ್ಲ, ಅವ್ರು ಖಾಲಿ ಮಾಡ್ಕೊಂಡು ತುಂಬಾ ವರ್ಷ ಆಯ್ತು. ಅವ್ರು ಯಾವ ಊರವ್ರು? ಅವರು ಆಂಧ್ರ ಕಡೆಯವರು. ಅವ್ರ ಹೋಟ್ಲ್ ಯಾರಿದ್ರು ಅವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಆಮೇಲೆ ಸರಿ, ಇವಾಗ ಜ್ಯೇಷ್ಠ ಮಾಸ ಬಂದಿದೆಯಲ್ಲ, ಜ್ಯೇಷ್ಠ ವೈಶಾಖ ಬೋಳ ಅಮಾವಾಸ್ಯೆ ಅಂದ್ರೆ ವೈಶಾಖ ಬೋಳ ಅಮಾವಾಸ್ಯೆ ಶನಿ ಜನನ ಅಂತ. ಶನೇಶ್ವರನ ಜನ್ಮದಿನ ಅದು ವೈಶಾಖ ಬೋಳ ಅಮಾವಾಸ್ಯೆ ಯಾವ ವಾರದ ಬಗ್ಗೆ ಅವತ್ತೇ ಮಾಡಬೇಕು. ಶನಿ ವಿಶೇಷವಾಗಿ ಅಂದ್ರೆ ಗಣಪತಿ ಮೊದಲನೇದಾಗೆ ನಾಳೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೆಳಿಗ್ಗೆ ಯಾವಾಗೂ ಬೇರೆ ದಿನ ಬರ್ತಾ ಇತ್ತು. ಬೇರೆ ಅಂದ್ರೆ ವಾರ ಭಾನುವಾರ ಸೋಮವಾರ ಯಾವಾಗನ ಬರ್ತಾ ಇತ್ತು, ಅವತ್ತೇ ಮಾಡ್ತಾ ಇದ್ರೆ. ಈ ಸಲ ವಿಶೇಷವಾಗಿ 13 ವರ್ಷ ಶನಿವಾರನೇ ಬಂದಿದೆ. 13 ವರ್ಷ ಆಗಿದೆ. ಶನಿವಾರ ಅಮಾವಾಸ್ಯೆ ಅಂದ್ರೆ ಅಮಾವಾಸ್ಯೆ ಶನಿವಾರ ಬರುತ್ತೆ ಆಗಂತಲ್ಲ. ಬಾದಾಮಿ ಅಮಾವಾಸ್ಯೆ ಬಂದು ಶನಿ ಜನವನ್ನು ವೈಶಾಖ ಬೋಳ ಅಮಾವಾಸ್ಯೆ ಬಂದು 13 ವರ್ಷ ಆಗಿದೆ. ಈ ಎಲ್ಲಾ ತಿಥಿಗಳು ಒಟ್ಟಿಗೆ ಕೂಡ್ಕೊಂಡು ವಿಶೇಷವಾದ ಶನಿವಾರಕ್ಕೆ ಬಂದಿರೋದೇ ಅದೇ ವಿಶೇಷವಾಗಿ ಬಂದಿದೆ. ಅವನ್ನ ಏನ್ ಮಾಡ್ತಾರೆ, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಬೇರೆ ಕಡೆಯವರು ಎಲ್ಲ ಬರ್ತಾರೆ. ಎಲ್ಲರೂ ಬೆಂಗಳೂರಿಂದ ಬರ್ತಾರೆ. ಮೊದಲನೇ ನಾನು ಬೆಳಗ್ಗೆ ಪುಣ್ಯಾಹ ಗಣಪತಿ ಪ್ರಾರ್ಥನೆ ಶುರು ಮಾಡ್ತಾರೆ 6 ಗಂಟೆಗೆಲ್ಲ. ಆಮೇಲೆ ಕಳಶ ಸ್ಥಾಪನೆ, ನವಗ್ರಹ ಶಾಂತಿ, ಆಮೇಲೆ ಭಗವಂತನಿಗೆ ರುದ್ರಾಭಿಷೇಕ, ಪಂಚಾಮೃತ ರುದ್ರಾಭಿಷೇಕ, ತೈಲಾಭಿಷೇಕ, ಕ್ಷೀರಾಭಿಷೇಕ ಎಲ್ಲ ಆದ್ಮೇಲೆ ನವಗ್ರಹ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಆಮೇಲೆ ಮೃತ್ಯುಂಜಯ ಹೋಮ ಎಲ್ಲ ಸೇರಿ ಭಕ್ತಾದಿಗಳು ಮಾಡ್ತಿದ್ರೆ. ಪ್ರಸಾದ ಇರುತ್ತೆ. ಸೊ ಈ ಸರಿ ಈ ನಾಳೆ ಬರುವ ಜನ್ಮ ಏನು ನಮ್ಮ ಶನಿಮಹಾತ್ಮನ ಜನ್ಮದಿನ ಏನಿದೆ ತುಂಬಾ ವಿಶೇಷವಾದ 13 ವರ್ಷದ ಆದ್ಮೇಲೆ ಬರ್ತಾ ಇದ್ರು. ಸ್ವಾಮಿ, ಇವತ್ತು ದರ್ಶನ ಮಾಡ್ಕೊಂಡ್ರೆ ಜನಗಳಿಗೆ ಏನೇನ್ ಫಲ ಸಿಗುತ್ತೆ? ಹೌದು, ಎಲ್ಲಾ ಫಲ ಸಿಕ್ಕತ್ತೆ. ಇವತ್ತು ಸಿಕ್ಕತ್ತೆ, ನಾಳೆ ಸಿಕ್ಕತ್ತೆ, ನಾಳಿದ್ದು ಸಿಕ್ಕತ್ತದೆ. ಈ 3 ದಿನಗಳು ವಿಶೇಷನೇ. ಶನಿ ಪವರು 3 ದಿನ ಇರುತ್ತೆ. ಎಲ್ಲ ಭಗವಂತ ಯಾರನ್ನ ಬಟ್ಟೆ ಭಕ್ತಾದ್ರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಇವಾಗ ಕೆಲವರು ಹೇಳ್ತಾರೆ ಶನಿ ಪ್ರಭಾವ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. 7 ವರ್ಷ ಬರುತ್ತೆ, 7 ವರ್ಷ, 16 ವರ್ಷ ಬರುತ್ತೆ, 21 ವರ್ಷ ಬರುತ್ತೆ. ಅವ್ರು ಆದಷ್ಟು ಮುಂದೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಶಕ್ತಿ ಇದು ಮಾಡ್ಕೊಂಡ್ ಬಂದ್ರೆ ಭಗವಂತ ಆದಷ್ಟು ಅವ್ರು ಒಳ್ಳೇದೇ ಮಾಡ್ತಾರೆ. ಸ್ವಾಮೀಜಿ, ಇವಾಗ ಈ ಶನಿ ಪ್ರಭಾವ ಇರೋರು ಬಂದು ಶನಿಮಾತ್ಮನ ಪೂಜೆ ಮಾಡಿಸ್ಕೊಂಡ್ರೆ ಏನೋ ಕಮ್ಮಿ ಆಗುತ್ತಾ ಪ್ರಭಾವ? ಆದಷ್ಟು ಕಡಿಮೆ ಆಗುತ್ತಲ್ಲ? ಕಡಿಮೆ ಆಗುತ್ತೆ.
ಧನ್ಯವಾದಗಳು. ಎಲ್ಲ ವಿಷಯನ ತಿಳಿಸ್ಕೊಟ್ರಿ. ಶನಿ ಮಹಾತ್ಮನ ವಿಶೇಷ ಜನ್ಮದಿನದ ಬಗ್ಗೆ ಹೇಳ್ಕೊಟ್ರಿ, ದೇವಸ್ಥಾನದ ಹಿನ್ನೆಲೆಯನ್ನು ಹೇಳ್ಕೊಟ್ರಿ, ನಾಳೆ ಇರುವಂತ ಕಾರ್ಯಕ್ರಮ ಬಗ್ಗೆನೂ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಾನು ಬೆಳಗ್ಗೆನೆ ಶುರು ಮಾಡ್ತೀನಿ ವಾರ. ಹ್ಮ್ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ಪ್ರಸಾದ ನೀವು ಎಲ್ಲ. ಧನ್ಯವಾದಗಳು ಸ್ವಾಮೀಜಿ. ಥ್ಯಾಂಕ್ ಯು. ಇಲ್ಲಿ ಸುಂದರವಾದ ಅಶ್ವತ್ಥ ಕಟ್ಟೆಯನ್ನು ಮಾಡಿದ್ದಾರೆ. ಕುತ್ಕೊಳ್ಳೋಕ್ಕೆ ವಿಶ್ರಾಂತಿ ತಗೊಳ್ಳೋಕ್ಕೆ ತುಂಬ ಸುಂದರವಾಗಿರುವಂಥ ಜಾಗದಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇರೋದು ತುಂಬ ಅದ್ಭುತ. ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಕೆಂಬೋಡಿಗೆ ಹೋಗುವಂಥ ಮಾರ್ಗದಲ್ಲಿ ಈ ಕಾರ್ನರಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇರೋದು.